ದುಡ್ಡು ತಗೊಂಡಿದ್ದೀಯ, 8 ವರ್ಷ ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀಯ ನೀನು. ಇವರಿಂದ ನಮಗೆ BP ಶುಗರ್ ಎಲ್ಲ ಬಂದಿದೆ. ಫೈನಾನ್ಸ್ ಅವರು ನನ್ನ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಪೇಪರ್ಗಳೆಲ್ಲ ಇದೆ, ವಾಯ್ಸ್ ಮೆಸೇಜ್ ಇದೆ. ಪ್ಲೀಸ್ ಕಮಿಷನರ್ ಸರ್, ನನಗೆ ನ್ಯಾಯ ಕೊಡಿಸಿ ಸರ್. ನನ್ನ ಹೆಸರು ಕನ್ಯಾಕುಮಾರಿ ಅಂತ. ನಾನು ಹಿಂದೂಪುರ್ನಿಂದ ಬಂದಿದ್ದೀನಿ. ಇವಾಗ 2ನೇ ಸತಿ ನಾನು ಬರ್ತಾ ಇರೋದು. ಫಸ್ಟು ಮಾತಾಡುವಾಗ ಚಾನಲ್ನಲ್ಲಿ ನಾನು ಅವರಿಗೆ ಮರ್ಯಾದೆ ಪೂರ್ವಕವಾಗಿ ನಾನು ಕೇಳಿದ್ದೀನಿ, ಏನಮ್ಮ ವಸಂತ ಮಗಳಾಗಬೇಕಲ್ವ ನೀನು, ನಿನಗೆ ಮರ್ಯಾದೆ ಕೊಡಮ್ಮ, ನಾನು ದುಡ್ಡು ಕೊಟ್ಟು ಬಂದು ಫೈನಾನ್ಸ್ ಅವ್ರ ಹತ್ರ ಬಂದು ನೀನು ಸೆಟ್ಲ್ ಮಾಡ್ಕೊ ಅಂತ ಹೇಳಿದ್ದೀನಿ. ಇಷ್ಟವರೆಗೂ ನೀನು ಬಂದಿಲ್ಲ. 20 ಡೇಸ್ ಮುಂದೆ ಹಿಂದೆ ನಾನು ಕಮಿಷನರ್ ಅವ್ರಿಗೇನು ಹೋಗಿ ಅಲ್ಲಿನೂ ಒಂದು ಪತ್ರ ಕೊಟ್ಟಿದ್ದೀನಿ, ನನಗೆ ಈ ಥರ ಆಯಿತು, ಈ ಥರ ಮಾಡ್ತಾ ಇದ್ದಾರೆ ಅಂತ. ನಾನು ಆಂಧ್ರನಿಂದ ಇಲ್ಲಿ ಬರಬೇಕಾಗಿತ್ತು. ನೀನು ಇಷ್ಟವರೆಗೂ ಸ್ಪಂದನೆ ಇಲ್ಲ. ಅದಕ್ಕೆ ಮತ್ತೆ ಇನ್ನೊಂದು ಸಲ ನಾನು 2ನೇ ಸಲ ನಾನು ಚಾನಲ್ ಮುಂದೆ ಬಂದಿದ್ದೀನಿ. ಏನು ಅಂದ್ಕೊಂಡಿದ್ದೀಯ ನೀನು, ದುಡ್ಡು ತಗೊಂಡಿದ್ದೀಯ, 8 ವರ್ಷ ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀಯ ನೀನು. ಇದುವರೆಗೂ ಏನೂ ಮಾತಾಡಿಲ್ಲ. ನೀನು ಇನ್ನೂ ದುಡ್ಡು ಕೊಡಬೇಕು, ಇನ್ನೂ ಮಿಕ್ಕಿದ್ದು ಕೊಡಬೇಕು, ನನ್ನಿಂದ ಯಾವ ಥರ ನೀನು ಇಸ್ಕೊತೀಯ ಅಂತ ನನಗೆ ಆವಾಗೇ ಚಾಲೆಂಜ್ ಮಾಡಿದ್ದೀಯ ನೀನು. ಇದೆಲ್ಲ ಚಾಲೆಂಜೆಲ್ಲ ನಿನಗೂ ಬೇಕಾಗಿಲ್ಲ, ನನಗೂ ಬೇಕಾಗಿಲ್ಲ. ಇವಾಗನು ನೀನು ಬಂದು ಏನೇನಿದೇನೋ ಅದೆಲ್ಲ ಸರಿ ಮಾಡಿಕೊಂಡು ನೀನು ಹೋದರೆ ಚೆನ್ನಾಗಿರುತ್ತೆ. ಇಲ್ಲಿದ್ದರೆ 8 ವರ್ಷ ಇಲ್ಲ, ಇನ್ನೂ 8 ವರ್ಷ ನಾನು ಹೋರಾಡ್ತೀನಿ ನಿನ್ನಿಂದ. ನಾನು ಕಾನೂನು ಪ್ರಕಾರ ನನ್ನ ಹತ್ರ ನ್ಯಾಯ ಧರ್ಮ ಸತ್ಯ ಇದೆ. ನಿನ್ನ ಪರವಾಗಿ ನಿನ್ನಾಗಿ ನಾನು ನಂಬಿಕೆ ದ್ರೋಹ ಮಾಡಿಲ್ಲ ಯಾರಿಗೂ. ನೀನು ನನ್ನ ಹತ್ರ ಬಂದು ನನ್ನ ಕಾಲು ಕೈ ಹಿಡ್ಕೊಂಡು ನೀನು ತಗೊಂಡೋಗಿದ್ದೀಯ. ಇಷ್ಟುವರೆಗೂ ಹಿಂದೂಪುರಿಗೆ ಬಂದಿಲ್ಲ. ನಿನ್ನ ಹಿಂದೂಪುರಿಗೆ ಬರೋಕ್ಕೇನು ಧೈರ್ಯನೇ ಇಲ್ಲ. ಏನೋ ಮಗಳ ಥರ ಅಂತ ನಾನು ಎಷ್ಟು ನಿನಗೆ ಮರ್ಯಾದೆ ಕೊಟ್ಟೂ ನೀನು ಅದು ಉಳಿಸ್ಕೊಳ್ಳಲಿಲ್ಲ. ಗೌರವನೀಯ ಮಾನ್ಯಶ್ರೀ CM ಅವರಿಗೆ ಇನ್ನೂ ದೊಡ್ಡ ಅಧ್ಯಕ್ಷ ಪದವಿನಲ್ಲಿ ಇದ್ದಾರಲ್ವ, ಅವರಿಗೆ ಅವರಿಗೆ ಆ ಸಾರ್ ಅವರಿಗೆ ನೀನು ಪೀಠಾಧಿಪತಿಗಳು ಮಠಾಧಿಪತಿಗಳು ಗೌರವನೀಯ ಪೀಠಾಧಿಪತಿಗಳು ಮಠಾಧಿಪತಿಗಳು ಆಚಾರ್ಯಜಿಗಳು ಗುರುಗಳು ಗೌರವನೀಯ ಮಾನ್ಯಶ್ರೀ ನಂಜುಂಡಪ್ಪ ಸಾರ್ ಅವರಿಗೂ ನನ್ನ ಪಾದ ವಂದನ. ಸರ್, ಇವಾಗ ನಾನು ಅಲ್ಲಿಂದ ಇಲ್ಲಿ ಬಂದು ನಾನು ಈ ಥರ ಗೋಳಾಡ್ಕೋದು ಆ ವಸಂತನಿಗೆ ಯಾವ ಥರ ಇದೋ ಏನೋ ಗೊತ್ತಿಲ್ಲ ಸರ್. ನಮಗಂತೂ ನಮ್ಮ ಹಸ್ಬೆಂಡ್ಗೂ ಸರಿ ಇಲ್ಲ, ಹೆಲ್ತು ನನಗೂ ಸರಿ ಇಲ್ಲ. ಇವರಿಂದ ನಮಗೆ BP ಶುಗರ್ ಎಲ್ಲ ಬಂದಿದೆ. ಇಷ್ಟುವರೆಗೂ ಅವರು ಫೈನಾನ್ಸ್ ಅವರು ನನ್ನ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ನಾನು ಬಂದಿದ್ದೀನಿ, ನಮ್ಮೂರಿನಿಂದ ನಾನು ಬಂದಿದ್ದೀನಿ. ಸ್ವಲ್ಪ ಗಮನ ಇಟ್ಕೊಂಡು ನನಗೆ ಏನೋ ಒಂದು ನ್ಯಾಯ ಸಿಗಬೇಕಂತ ನಾನು ಇಲ್ಲಿ ಬಂದಿದ್ದೀನಿ. ದಯವಿಟ್ಟು ನೀವು ನಮಗೆ ನ್ಯಾಯ ಕೊಡಿಸಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಕೈ ಮುಗಿದು ನಾನು ಬೇಡ್ಕೊತಾ ಇದ್ದೀನಿ. ಇಂಥವ್ರಿಗೆ ಶಿಕ್ಷೆ ಏನು ಕೊಡ್ತೀರಾ ಅದು ನೀವೇ ಹೇಳಬೇಕು. ಇಲ್ಲಿ ಕಾನೂನು ಯಾವ ಥರ ಇದೆನೋ ಆ ಥರನೇ ಫಾಲೋ ಮಾಡಿ. ನನ್ನ ಹತ್ರ ಪೇಪರ್ಗಳೆಲ್ಲ ಇದೆ, ವಾಯ್ಸ್ ಮೆಸೇಜು ಇದೆ. ಇಷ್ಟು ದಿನ ಈ ಥರ ನನ್ನನ್ನು ಹಿಂಸೆ ಕೊಡ್ತಾ ಇದ್ದಾರೆ. ಇದಕ್ಕೆ 8 ವರ್ಷದಿಂದ ನನಗೆ ಸಾಕೋಗಿದೆ ಸರ್. ಪ್ಲೀಸ್ ಇದಕ್ಕಿಂತ ಸ್ಟಾಪ್ ಮಾಡೋಣ. ಅವ್ರಿಗೆ ಚಾನಲ್ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಇನ್ನು ನಿನಗೆ ಮರ್ಯಾದೆ ಕೊಡೋ ಪ್ರಸಕ್ತಿಯೇ ಇಲ್ಲ. ನೀನಂತೂ ನಂಬಿಕೆ ದ್ರೋಹ ಮಾಡಿದ್ದೀಯ, ನಾನು ಮಾಡಲ್ಲ. ನಮಗೇನು 6 ವರ್ಷ ಮುಂಚೆನೂ ನನ್ನ ಮಗನಿಗೇನು ಉದ್ಯೋಗ ಕೊಡಿಸ್ತೀನಿ, ನನ್ನ 10 ಲಕ್ಷ ಮೇಲೆ ಇನ್ನೂ 20 ಲಕ್ಷ ಕೇಳಿದ್ದೀಯ, 30 ಲಕ್ಷ ಆಗುತ್ತೆ ಅಂತ ಎಲ್ಲೋ ಒಂದು ಕಡೆ ಕರ್ಕೊಂಡೋಗಿದ್ದಾರೆ. ಅವರು ದೊಡ್ಡವರು, ಅವ್ರ ಹೆಸರು ಬೇಕಾಗಿಲ್ಲ ಸರ್. ಪಾಪ ಅಲ್ಲಿ ಯಾರೋ ಇದ್ದಾರೆ, ಅವರು ನಮಗೆ ಬೇಕಾಗಿಲ್ಲ. ಅಲ್ಲಿ ಹೋದ ಮೇಲೆ ಅವ್ರು ಹೇಳಿದ್ದಾರೆ, ಅಮ್ಮ ನೀವು ಆಂಧ್ರ ಅವರಮ್ಮ, ಬರಲ್ಲ ಸುಮ್ಮನೆ, ಇವ್ರು ನಿಮಗೆ ಆಸೆ ತೋರಿಸ್ತಾ ಇದ್ದಾರೆ, ನಿಮ್ಮ ದುಡ್ಡೆಲ್ಲ ಇವರು ತಗೊತಾರೆ, ಬೇಡಮ್ಮ ನಿಮಗೆ ಬರಲ್ಲ ಅಂದರೆ ಅವತ್ತು ಗೊತ್ತಾಯಿತು ಸರ್ ಇವರು ಮಾಡೋದು ನಮಗೆ. ಅವತ್ತು ಅಲ್ಲಿ ಆ ಸಾರವರು ಮಿನಿಸ್ಟರ್ ಸಾರವರು ಡ್ರೈವರ್ ಹೇಳಿದ್ದಾರೆ ಸರ್, ಅಮ್ಮ ನಂಬಬೇಡ ಈ ಅಮ್ಮನ, ನೀವು ಯಾತಕ್ಕೆ ಬಂದಿದ್ದೀರಾ, ಬರಲ್ಲಮ್ಮ, ಆಂಧ್ರ ಹತ್ರನೇ ಹೋಗಿ ಅಂತ. ನನ್ನ ಮಗನಿಗೆ ಒಂದು 500ನಲ್ಲಿ ಜಾಬ್ ಸಿಕ್ಕಿದೆ ಸರ್. ಹೋಗೋದು 150 ರೂಪೀಸ್ ಬಸ್ ಚಾರ್ಜು, ಬರೋದು 150 ರೂಪೀಸ್ ಬಸ್ ಚಾರ್ಜು. 100 ರೂಪೀಸ್ಗೆ ಅಲ್ಲಿ ಮಧ್ಯಾಹ್ನ ತಿಂಡಿ ತಿಂದಿದ್ದಾನೆ, ಎಕ್ಸಾಮ್ ಬರೆದುಕೊಂಡು ಬಂದಿದ್ದಾನೆ. ಒಂದು ತಿಂಗಳಿಗೇನೆ ಅವನು ಪಾಸಾಗಿದ್ದಾನೆ. ಗೌರ್ಮೆಂಟ್ ಕೆಲಸ ಬಂದಿದೆ ಸರ್. ಇವ್ರನಿಂದ ದಯವಿಟ್ಟು
ನೀವು ಏನನ್ನ ಕ್ಷಮಿಸಿ, ನಾನು ಏನನ್ನ ತಪ್ಪು ಮಾತಾಡಿದರೆ ಕ್ಷಮಿಸಿ ದಯವಿಟ್ಟು. ಅಷ್ಟು ಚೆನ್ನಾಗಿ ನನಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ, ಆಗ್ಲೂ ಮಾತಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಬಂದು. ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಸರ್, ಪ್ಲೀಸ್ ಕಮಿಷ್ನರ್ ಸರ್, ನನಗೆ ನ್ಯಾಯ ಕೊಡಿಸಿ ಸರ್.